ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ಮಿನಿ ವ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಂತೂ ಸ್ವಲ್ಪ ಹುಷಾರಿರಲಿಲ್ಲ, ಸ್ವಲ್ಪ ಫೀವರ್ ಇತ್ತು. ಹಾಗೆಯೇ ಅಮ್ಮ ಅಡುಗೆ ಮಾಡಿ ಕಳಿಸಿದ್ರು. ಅಮ್ಮನಿಗೆ ಈ ಥರ ಹುಷಾರಿಲ್ಲ ಅಂತ ನಾನು ಅಂದರೆ ಎಷ್ಟು ಥರ ಅಡುಗೆ ಮಾಡಿ ಕಳಿಸ್ತಾರೆ ಅಂದರೆ ಪನ್ನೀರ್ ಬಟರ್ ಮಸಾಲ, ಹಾಗೆ ಚಟ್ನಿ ಪುಡಿ, ಟೊಮೆಟೊ ಗೊಜ್ಜು, ಸ್ವಲ್ಪ ಮಸೊಪ್ಪು ಸಾಂಬಾರು, ಅಂದರೆ ಎಲ್ಲ ಥರನೂ ಕಳಿಸ್ತಾ ಇರ್ತಾರೆ. ನಾವು ತಿನ್ನಬೇಕಷ್ಟೇ, ಅವ್ರಿಗೆ ಹೊಟ್ಟೆ ತುಂಬ ಊಟ ಮಾಡಿಬಿಟ್ರೆ ಅದೇ ಅವ್ರಿಗೆ ಖುಷಿ. ಹಾಗೆಯೇ ರೈಸು ಕೂಡ ಮಾಡಿ ಕಳಿಸಿದ್ದಾರೆ. ಹಾಗೆ ಕೋಸು ಪಲ್ಯ, ಇದೆಲ್ಲ ಯಾವಾಗಪ್ಪ ತಿಂದು ಮುಗಿಸೋದು ಅನ್ನಂಗೆ ಆಗೋಯ್ತು. ಹಾಗೆ ಚಟ್ನಿ, ಮತ್ತು ಇದ್ರ ಜೊತೆಗೆ ನಮಗೆ ಅಂದ್ಬಿಟ್ಟು ಅಕ್ಕಿ ರೊಟ್ಟಿ ಕೂಡ ಮಾಡಿ ಕಳಿಸಿದ್ದಾರೆ. ಹಾಗೆಯೇ ಸಾಂಬಾರು, ದಾಲ್ ಸಾಂಬಾರು ಮಾಡಿ ಕಳಿಸಿದ್ದಾರೆ. ಇಷ್ಟೆಲ್ಲ ಇದ್ದರೆ ಒಂದು ಹೋಟೆಲ್ಲೇ ನಡೆಸ್ಬೋದಾಗಿತ್ತು, ಅಷ್ಟು ಅಡುಗೆ ಮಾಡಿ ಕಳಿಸಿದ್ದಾರೆ. ನಾವು ಇದೆಲ್ಲ ತಿಂದ್ಬಿಟ್ಟು ಅವರಿಗೆ ಫೋಟೋ ಹೊಡೆದ್ಬಿಟ್ಟು ನಾವು ತಿಂದಿದ್ದೀವಿ ಅಂತ ಫೋಟೋ ಕೂಡ ಕಳಿಸ್ಬೇಕು. ಆ ಥರ ಅಮ್ಮನ ಬುದ್ಧಿ. ಒಟ್ಟಿನಲ್ಲಿ ಏನನ್ನ ಕೇಳಿದ್ರೆ ಟಕ್ ಅಂತ ಮಾಡಿ ಕಳಿಸ್ತಾರೆ, ಹುಷಾರಿಲ್ಲ ಅಂದರೆ. ಈಗ ನಾನು ಇದನ್ನೆಲ್ಲ ಹಾಕ್ಕೊಂಡು ನಿಮಗೆ ತೋರಿಸೋದಕ್ಕಿಂತ ಅಮ್ಮನಿಗೂ ತೋರಿಸ್ಬೇಕಾಗಿತ್ತು. ಅದಕ್ಕೋಸ್ಕರ ಎಲ್ಲನೂ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಎಲ್ಲರೂ ತಿಂದ್ವಿ. ಈಗ ಅವ್ರು ಕಳಿಸಿರೋ ಕ್ವಾಂಟಿಟಿ ನೋಡಿದ್ರೆ ನಾವೇನಿಲ್ಲ ಅಂದ್ರೂ ಒಂದು 3 ಟೈಮು ಇದರಲ್ಲೇ ಊಟ ಮಾಡ್ಬೋದು, ಅಷ್ಟು ಕ್ವಾಂಟಿಟಿ ಕೂಡ ಕಳಿಸಿದ್ರು. ಎಲ್ಲನೂ ತುಂಬ ಚೆನ್ನಾಗಿತ್ತು. ಈ ಥರ ಹುಷಾರಿಲ್ಲ ಅಂದರೆ ಯಾರನ್ನ ಮಾಡಿಕೊಟ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವ. ಆನಂತರ ನನ್ನ ಮಗ ಕೂಡ ಕ್ರಿಕೆಟ್ಗೆ ಹೋಗೋಕ್ಕೆ ರೆಡಿ ಆಗ್ತಾಯಿದ್ದ. ಇವತ್ತಂತೂ ಅವನಿಗೆ ತುಂಬ ಖುಷಿ, ಯಾಕಂದರೆ ಕ್ರಿಕೆಟಲ್ಲಿ ದಿನಕ್ಕೂ ಅವನು ಇಂಪ್ರೂವ್ ಆಗ್ತಾ ಇರೋದಕ್ಕೆ ಅವನಿಗೆ ದಿನ ಒಂದೊಂದು ಥರ ಎಕ್ಸ್ಪೀರಿಯೆನ್ಸ್ ಆಗ್ತಾಯಿದೆ. ಅವನು ಇದನ್ನು ಹಾಕ್ಕೊಂಡು ಹೇಳ್ತಾ ಇದ್ದ, ನಾನು ಮುಂದೆ ಈ ಥರ ಎಲ್ಲ ಕ್ರಿಕೆಟ್ ಆಡಿ ಆಮೇಲೆ ವರ್ಲ್ಡ್ ಕಪ್ಪು ಮತ್ತು ಏನೇನೋ ಹೇಳ್ತಾ ಇರ್ತಾನೆ. ಅವನಿಗಂತೂ ಈ ಥರ ಕ್ರಿಕೆಟೆಲ್ಲ ಆಡಿ ಈ ಥರ ಫೋಟೋ ತೆಗೆಸ್ಕೊಬೇಕು ಅಂತೆಲ್ಲ ಹೇಳ್ತಾ ಇರ್ತಾನೆ. ಅವನಿಗೆ ಮುಂದೆ ಫ್ಯೂಚರಲ್ಲಿ ಇಂಡಿಯನ್ ಕ್ರಿಕೆಟ್ ಟೀಮಿಗೆ ಸೇರಬೇಕು ಅಂತ ತುಂಬ ಆಸೆ ಇದೆ. ಬಟ್ ಅದು ಯಾವ ಥರ ನೆರವೇರುತ್ತೋ ನೋಡೋಣ, ಕಾಯ್ತಾ ಇರಬೇಕು ನಾವು ಕೂಡ. ಥ್ಯಾಂಕ್ ಯು ಫ್ರೆಂಡ್ಸ್.